ಗೈಸ್ ನಾವು ಊಟ ಪಾರ್ಸಲ್ ತೊಗೊಂಡು ಹೋಗೋಣ ಅಂತ ಬಂದಿದ್ದು ಓಲ್ಡ್ ಟೌನ್ಗೆ. ಶಾಪಿಂಗ್ ಮಾಲ್ ನೋಡಿದ್ವಿ, ಸೊ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇದು 5ಗೆ ಬ್ಯಾಂಕಾಕ್, ಐ ಲವ್ ಬ್ಯಾಂಕಾಕ್, ಬ್ಯಾಂಕಾಕ್, ಐ ಲವ್ ಬ್ಯಾಂಕಾಕ್. ಎಷ್ಟಕ್ಕೆ 100 ಬಾತ್ ಕೊಡ್ಬೋದಲ್ಲ? ಅವತ್ತು ಎಷ್ಟು ಕೊಟ್ಟಿದ್ದು? 100 ಬಾತ್ ಒಂದಕ್ಕೆ. ಒಟ್ಟು ಏನೇ ತಗೊಂಡ್ರೆ 100 ಬಾತ್ ಅಂಥದ್ದು ಏನಿಲ್ಲ ತಗೊಳ್ಳೋಂಥದ್ದು. ಗೈಸ್, ನನ್ನ ಹಿಂದಿನ ವ್ಲಾಗಲ್ಲಿ ಫಿಫಿ ಐಲ್ಯಾಂಡ್ಸ್ಗೆ ನಾನು ಹೋಗಿದ್ದೆ. ಬಂದ ತಕ್ಷಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೈಟ್ ಊಟ ಪಾರ್ಸಲ್ ತೊಗೊಂಬರೋಣ ಅಂತ ಹೇಳಿ ಹೊರಟ್ವಿ. ಸೊ ಆ ಒಂದು ವ್ಲಾಗ್ ಏನಿದೆ ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ. ಊಟ ಪಾರ್ಸಲ್ ತೊಗೊಳಕ್ಕೂ ಮುಂಚೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಇದೊಂದು ಶಾಪಿಂಗ್ ಸ್ಟ್ರೀಟ್ ನಮಗೆ ಸಿಕ್ತು. ಅನ್ಪ್ಲ್ಯಾನ್ಡ್ ಇದು. ಇಲ್ಲಿ ಬಂದಿದ್ದೀವಿ ಏನಾದರೂ ತೊಗೊಳ್ಳೋಣ ಅಂತ. ಇಷ್ಟ ಆಗಿದೆ, ತಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಇದು 1290 ಬಾತ್ ಇಂಡಿಯನ್ ಕರೆನ್ಸಿಯಲ್ಲಿ ಇದು ಬಂದು 3600 ಏನೋ ಬೀಳುತ್ತೆ. ಚೆನ್ನಾಗಿದೆ ಅಂದರೆ ಇದು ಕಾಸ್ಟ್ಲಿ ಆಗಲಿಲ್ವಾ? ತಗೊಳ್ಳೋಣ ಗೈಸ್. ಆ ಚೈನ್ ನಾನು ತಗೊಂಡೆ, ಚೆನ್ನಾಗಿತ್ತು ಅಂತ. ಸೊ ಇವಾಗ ನೋಡ್ತಾ ಇದ್ದೀನಿ. ಎಲ್ಲ ಕಾಮನ್ ಇಯರಿಂಗ್ಸ್ ಎಲ್ಲ ಕಾಸ್ಟ್ ತುಂಬ ಇದೆ. 200 ಬಾತ್ ಅಂದ್ರೆ ಇಂಡಿಯನ್ ಕರೆನ್ಸಿ ಕನ್ವರ್ಟ್ ಎಲ್ಲಿದೆ 200 ಬಾತ್ ಅಂತ? 200 ಬಾತ್ ಆಕ್ಚುಲಿ 250 ಬಾತ್. ಜಾಸ್ತಿ ಆಯ್ತಲ್ಲ. 400 ಬಾತ್ 390 ಬಾತ್ ಇಷ್ಟಕ್ಕೆ. ಇದು ಒಂದು 390 ಬಾತ್ ಗೈಸ್. ಇದೊಂದಕ್ಕೆ 390 ಬಾತ್. 390 ಇಂಡಿಯನ್ ಕರೆನ್ಸಿಯಲ್ಲಿ 1000 ರೂಪಾಯಿ ಅಲ್ಲ, 1200 ರೂಪೀಸ್. ಹಲೋ, ಇಂಡಿಯಾದೆಲ್ಲ ಚೆನ್ನಾಗಿ ಸಿಗುತ್ತೆ. ಗೈಸ್, ಇದು ಫುಕೇಟ್ ಓಲ್ಡ್ ಟೌನ್. ಸಂಡೇಸ್ ಮಾತ್ರ ಈ ಒಂದು ಮಾರ್ಕೆಟ್ ಹಾಕಿರ್ತಾರೆ. ನೋಡೋದಕ್ಕೆ ತುಂಬಾ ಆಸಮ್ ಆಗಿದೆ. ಆ್ಯಂಡ್ ತಗೊಳ್ಳುವಂಥ ಐಟಮ್ಸ್ ಕೂಡ ತುಂಬಾ ಇದ್ವು. ಬಟ್ ಇಂಡಿಯಾ ಕಂಪೇರ್ ಮಾಡಿದ್ರೆ 4ರಷ್ಟು ಅಂತಲೇ ಹೇಳ್ಬೋದು. ತುಂಬಾ ಕಾಸ್ಟ್ಲಿ. ಚಿಕ್ಕ ಇಯರಿಂಗ್ಸ್ ಕೂಡ ಒಂದು ಏನಿಲ್ಲ ಅಂದರೂ 1500 ರೂಪಾಯಿ 2000 ರೂಪಾಯಿವರೆಗೂ ಕಾಸ್ಟ್ ಇದೆ. ಸೊ ಕೆಲವೊಂದು ವರ್ತ್ ಇಟ್ ಅನಿಸೋ ಥಿಂಗ್ಸ್ಗಳನ್ನ ನಾನು ತಗೊಂಡೆ. ಹಾಗೆ ವಾಕ್ ಮಾಡಿಕೊಂಡು ನಾವು ಫುಲ್ ಸ್ಟ್ರೀಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಗೈಸ್, ಹೇಳಬೇಕು ಅಂದರೆ ಈ ಸ್ಟ್ರೀಟ್ ಏನಿದೆ ಎಕ್ಸ್ಟ್ರಾಡಿನರಿ ಆಗಿದೆ. ವೆರೈಟಿ ಐಟಮ್ಸ್ನ ನಾನು ನೋಡಿದೆ. ಏನೇನು ನಾವು ಇಂಡಿಯಾದಲ್ಲಿ ಕೆಲವೊಂದು ಥಿಂಗ್ಸ್ ಸಿಗಲ್ವಲ್ಲ, ಸೊ ಅದೆಲ್ಲ ಥಿಂಗ್ಸು ಈ ಒಂದು ಸ್ಟ್ರೀಟಲ್ಲಿ ಇತ್ತು. ಗೈಸ್, ನಾವು ಬಂದಾಗಿಂದನೂ ಒಬ್ಬರು ಕನ್ನಡದವ್ರು ಸಿಕ್ಕಿರಲಿಲ್ಲ. ಇವಾಗ ಫುಕೇಟ್ ಸಂಡೇ ಮಾರ್ಕೆಟಿಗೆ ಅಂತ ಬಂದಿದ್ವಿ ಓಲ್ಡ್ ಟೌನಿಗೆ. ಇಲ್ಲಿ ಕನ್ನಡದವರು ಬೆಂಗಳೂರಿನವ್ರು ಸಿಕ್ಕಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಒಂದು 10 ನಿಮಿಷ ಮಾತಾಡ್ಕೊಂಡು ನಿಂತ್ಕೊಂಡ್ವಿ. ಇವಾಗ ಹಾಗೆ ವಾಕ್ ಮಾಡಿಕೊಂಡು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಡೇ ಇನ್ ಫುಕೇಟ್. ನಾವು ಹನುಮಾನ್ ವರ್ಲ್ಡ್ಗೆ ಅಂತ ಹೋಗ್ತಾ ಇದ್ದೀವಿ. ಅಗೇನ್ ಗೇಮ್ಸ್ ಆಡೋಣ ಅಂತ. ಹಾಗೆ ಇವತ್ತು ಕಾಟಾ ಬೀಚ್ ಇದೆಲ್ಲ ಇನ್ನೂ ನೋಡಿಲ್ಲ ನಾವು. ಇವತ್ತು ಅವೆಲ್ಲ ಕವರ್ ಮಾಡ್ತೀವಿ. ನಾಳೆ ಬ್ಯಾಂಕಾಕ್ ಫ್ಲೈಟ್ ಇದೆ. ನಾಳೆ ಸಂಜೆ ಫ್ಲೈಟ್ ಇದೆ. ಸೊ ನಾಳೆ ಬ್ಯಾಂಕಾಕಿಗೆ ಹಾರ್ಕೊಂಡು ಹೋಗ್ತಿರೋದೆ. ಸೊ ಬ್ಯಾಂಕಾಕ್ ಇನ್ನೆಷ್ಟು ಚೆನ್ನಾಗಿದೆ ಅನ್ನೋದು ತುಂಬ ಕ್ಯೂರಿಯಸ್ ಇದೆ ನನಗೆ. ಸೊ ನಾನಿವಾಗ ರೆಡಿ ಆಗಿದ್ದೀನಿ ಗೈಸ್. ಇನ್ನೂ ಮೇಕಪ್ ಇನ್ನೂ ಮಾಡ್ಕೋತಾ ಇದ್ದೀನಿ. ನಾನು ಫುಲ್ ಔಟ್ಫಿಟ್ ನಾನು ನಿಮಗೆ ತೋರಿಸ್ತೀನಿ ಹೇಗಿವತ್ತು ನಾನು ರೆಡಿಯಾಗಿದ್ದೀನಿ ಅಂತ. ಬಂದಿದ್ದೀವಿ ನಾವು. ಇದನ್ನೆಲ್ಲ ತೊಗೊಂಡಿದ್ದೀವಿ. ಎಲ್ಲ ವೆಜ್ ಕೇಳಿ ತೊಗೊಂಡಿದ್ದೀವಿ. ನಾನು ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಸೊ ನೀವು ಕೂಡ ಥೈಲ್ಯಾಂಡಿಗೆ ಬಂದರೆ ಥ್ಯಾಂಕ್ ಯು.
7-Elevenಗೆ ಬಂದಿದ್ದೀವಿ. ಕಂಪ್ಲೀಟ್ ವೆಜ್ ತೊಗೊಂಡಿದ್ದೀವಿ ಇಲ್ಲಿ. ಏನೇನು ತೊಗೊಂಡಿದ್ದೀನಿ ಅಂದರೆ ಇದು ಚಿಕ್ ಪೀಸ್ ಚಿಪ್ಸು, ಆಮೇಲೆ ನೂಡಲ್ಸು, ಇದು ವೆಜಿಟೇರಿಯನ್ ಕೇಳಿ ತೊಗೊಂಡ್ವಿ, ಇದು 2 ತೊಗೊಂಡೆ ಬೇಕಾಗುತ್ತೆ ಅಂತ. ಆಮೇಲೆ ಇದು ಹಾಟ್ ಮಾಡಿಕೊಡ್ತಾರೆ, ಇದು ವೆಜ್ ಮೀಲ್, ರೈಸು ಮತ್ತು ಬೀನ್ಸ್ ಕಾಂಬಿನೇಷನಲ್ಲಿದೆ ಇದೊಂದು. ಸೊ ಇವಾಗ ಸದ್ಯಕ್ಕೆ ಇದನ್ನೇ ತಿಂದು ನಾವು ಹೊಟ್ಟೆ ತುಂಬಿಸ್ಕೋಬೇಕು. ಗೈಸ್, ನಾವು ಹನುಮಾನ್ ವರ್ಲ್ಡ್ಗೆ ಎಗೇನ್ ಬಂದಿದ್ದೀವಿ. ಮೊನ್ನೆ ಬಂದಿದ್ವಿ, ಜಸ್ಟ್ ಒಂದೇ ಗೇಮ್ ಆಡೋದಕ್ಕೆ ಆಗಿದ್ದು, ಯಾಕಂದರೆ ಸ್ವಲ್ಪ ಲೇಟಾಗೂ ಬಂದಿದ್ವಿ. ನಾವು ಲ್ಯೂಜ್ ಗೇಮ್ ಅಂತ ಆಟಾಡಿದ್ವಿ. ಇವತ್ತು ಜಿಪ್ ಲೈನ್ ಆಟಾಡೋಣ ಅಂತ ಬಂದಿದ್ದೀವಿ. ಅದ್ರ ಜೊತೆ ಇನ್ನೂ ಏನೇನೋ ಗೇಮ್ಸ್ ಇದೆ, ಸೊ ಅದೆಲ್ಲ ಆಟಾಡೋಣ ಅಂತ ಹೇಳಿ ಬಂದಿದ್ದೀವಿ. ಗೈಸ್, ಇದು ವೆಜಿಟೇರಿಯನ್ ಪ್ಯಾಕ್ಡ್ ಫುಡ್ಡು 7-Eleven ಸಿಗುತ್ತೆ. ಥೈಲ್ಯಾಂಡ್ ಕಂಟ್ರಿಗೆ ಏನಾದರೂ ಬಂದರೆ ವೆಜಿಟೇರಿಯನ್ ಅವರಿಗೆ ಒಳ್ಳೆ ಫುಡ್ ಇಲ್ಲಿ ಸಿಗಲ್ಲ. ಚಿಕನ್ನು ತಿನ್ನಲ್ಲ, ಮಟನ್ನು ತಿನ್ನಲ್ಲ ಅನ್ನೋರಿಗೆ, ಅಲ್ಲ ಮಟನ್ ಅಂತೂ ಇಲ್ಲವೇ ಇಲ್ಲ ಇಲ್ಲಿ, ಚಿಕನ್ ತಿನ್ನಲ್ಲ ಅನ್ನೋರಿಗೆ ವೆಜಿಟೇರಿಯನ್ ಫುಡ್ 7-Elevenಲ್ಲಿ ಬಂದರೆ ಆಪ್ಷನ್ಸ್ ಇದೆ. ಚೆನ್ನಾಗಿ ಮಾಡಿಕೊಡ್ತಾರೆ, ಓವೆನಲ್ಲಿ ತಿನ್ಬೋದು. ಇವಾಗ ತೊಗೊಂಬಂದು ನಾವು ಹನುಮಾನ್ ವರ್ಲ್ಡಿಗೆ ಬಂದಿದ್ದೀವಿ. ಇದು ತಿಂದು ಆಮೇಲೆ ಗೇಮ್ಸ್ ಆಡೋಕ್ಕೆ ಹೊರಡ್ತೀವಿ. ಆಮೇಲೆ ಈ ಒಂದು ವ್ಲಾಗಲ್ಲಿ ಲಾಸ್ಟಿಗೆ ಒಂದು ಫೋಟೋ ಹಾಕ್ತೀನಿ, ಅದು ತೋರಿಸಿದ್ರೆ ಅವ್ರು ನೀಟಾಗಿ ಅರ್ಥ ಮಾಡಿಕೊಂಡು ನಿಮಗೆ ವೆಜಿಟೇರಿಯನ್ ಫುಡ್ಗಳನ್ನ ತೋರಿಸ್ತಾರೆ. ಸಿಂಬಲ್ ಹಾಕ್ತೀನಿ ನಾನು ಲಾಸ್ಟಿಗೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಗೈಸ್, ಇದು ಕೂಡ ವೆಜಿಟೇರಿಯನ್ ಪ್ಯಾಕ್ಡ್ ಫುಡ್ಡೇ. ರೈಸ್ ಮತ್ತು ಬೀನ್ಸಿಂದು ಏನೋ ಇದೆ. ಸೊ ಹೇಗಿದೆ ಅಂತ ನೋಡೋಣ ಟೇಸ್ಟು. ಇಷ್ಟಾದರೂ ಸಿಗ್ತಾ ಇದೆ, ಹೇಗಿದ್ರೂ ತಿನ್ನಲೇಬೇಕು. ಗೈಸ್, ಹನುಮಾನ್ ವರ್ಲ್ಡಲ್ಲಿ ಕ್ಯಾಫೇಸ್ ಇದೆ, ಅಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಕಾಫಿ ಏನಾದರೂ ಕುಡಿಯೋಣ ಅಂತ ಹೇಳಿಬಿಟ್ಟು ನನಗೆ ತುಂಬಾ ಇಷ್ಟ ಆಯಿತು ಹನುಮಾನ್ ವರ್ಲ್ಡ್. ಇದು ಆ್ಯಕ್ಚುಲಿ ಇದು ನಮ್ಮದು ಸೆಕೆಂಡ್ ಟೈಮ್. ಮೊನ್ನೆ ಬಂದಿದ್ವಿ, ನೆನ್ನೆ ಫೀಫಿಗೆ ಹೋಗಿದ್ವಿ, ಮೊನ್ನೆ ಹನುಮಾನ್ ವರ್ಲ್ಡಿಗೆ ಬಂದಿದ್ವಿ. ಒಂದು ಗೇಮ್ ಆಟಾಡ್ಕೊಂಡು ಹೋಗಿದ್ವಿ. ಒಂದು ಗೇಮ್ ಮುಗಿಯೋದಕ್ಕೆ ಟೈಮ್ ಆಗುತ್ತೆ. ಸೊ ಇನ್ನೊಂದು ಗೇಮ್ ಆಟಾಡೋಣ ಅಂತ ಹೇಳಿ ಇವತ್ತು ಬಂದಿದ್ದೀವಿ. ಇವತ್ತು ಬಂದು ಜಿಪ್ ಲೈನು. ನಾನು ಆಟಾಡೋಣ ಅಂತ ರೂಮಲ್ಲೇ ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ, ಬಟ್ ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಅದು ತುಂಬಾ ಲಾಂಗ್ ಜಿಪ್ ಲೈನು. ಅದಕ್ಕೆ ನಾನು ಆಟಾಡ್ತಾ ಇಲ್ಲ, ವರುಣ್ ಆಟಾಡ್ತಾರೆ. ಅದೊಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾನು ಅಲ್ಲಿವರೆಗೂ ಕೆಫೆಯಲ್ಲೇ ಇರ್ತೀನಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಅವ್ರದ್ದು ಚೆಕ್-ಇನ್ ಬಂದು 3 o'clockಗೆ. ಆ್ಯಂಡ್ ಇಲ್ಲಿ ಮೆನು ಇದೆ, ಏನೇನು ತರಿಸ್ಬೋದು ಅಂತ ನೋಡ್ತಾ ಇದ್ದೀನಿ. ಇದೆ ನೋಡಿ, ನಾವು ನೆನ್ನೆ ಆಟಾಡಿದ್ದು, ಅಂದರೆ ಮೊನ್ನೆ ಬಂದಿದ್ವಿ ನಾವು ಆಟಾಡಿದ್ವಿ. ಲ್ಯೂಜ್ ಅಂತ ಹೇಳಿದ್ನಲ್ಲ, ಅದಿದೆ. ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ. 3 ರೌಂಡ್ಸ್ ಏನೋ ಇರುತ್ತೆ. ಅದಕ್ಕೂ ಜಾಸ್ತಿ ಆದರೆ ಅನ್ಲಿಮಿಟೆಡ್ ಆಡಬೇಕು ಅಂದರೆ ಅದಕ್ಕೊಂದು ಇನ್ನೊಂದು ಪ್ರೈಸ್ ಇದೆ. ಸಖತ್ತಾಗಿತ್ತು ಇದು ಗೇಮ್. ವರುಣ್ ಹೋದರು ಆಟಾಡೋಕ್ಕೆ. ನಾನು ಇಲ್ಲಿ ಕೆಫೆಯಲ್ಲಿ ಬಂದು ಕೂತ್ಕೊಂಡಿದ್ದೀನಿ ವೇಟ್ ಮಾಡಿಕೊಂಡು. ನಾನು ಯಾಕೆ ಆಟಾಡೋಕ್ಕೆ ಹೋಗಲಿಲ್ಲ ಅಂದರೆ ತುಂಬಾ ಲಾಂಗ್ ಜಿಪ್ ಲೈನ್ ಇದು. ಇಂಡಿಯಾದಲ್ಲಿ ಇರೋವು ಎಲ್ಲ ಚಿಕ್ಕ ಚಿಕ್ಕ ಅನಿಸುತ್ತೆ. ಸೊ ಇಲ್ಲಿ ತುಂಬಾ ಲಾಂಗ್ ಜಿಪ್ ಲೈನ್ ಇರೋದು ಥೈಲ್ಯಾಂಡಲ್ಲಿ. ಅದಕ್ಕೋಸ್ಕರ ನಾನು ಆಟಾಡೋಕ್ಕೆ ಹೋಗಲಿಲ್ಲ. ನನಗೆ ಸ್ವಲ್ಪ ಹೈಟಲ್ಲಿರೋದು ಜಿಪ್ ಲೈನ್ ಎಲ್ಲ ಸ್ವಲ್ಪ ಭಯ ಆಗುತ್ತೆ. ಶಾರ್ಟ್ ಆದರೆ ಆಟಾಡ್ಬಿಡ್ತೀನಿ, ಬಟ್ ಲಾಂಗ್ ಅಲ್ವಾ, ಸ್ವಲ್ಪ ಹೆದರ್ಕೊಂಡೆ ಇವತ್ತು. 1 hour ಆಗುತ್ತೆ ಅನಿಸುತ್ತೆ. ತುಂಬಾ ಲಾಂಗ್ ಜಿಪ್ ಲೈನು, ಮತ್ತು ಅದರಲ್ಲೂ ರೌಂಡ್ಸ್ ಎಲ್ಲ ಇದೆ. ನಾನು ಇಲ್ಲಿ ಕುತ್ಕೊಂಡು ವೇಟ್ ಮಾಡ್ತಾ ಇದ್ದೀನಿ. ಏನಾದರೂ ಕಾಫಿ ಏನಾದರೂ ತರಿಸ್ಕೊಂಡು ಕುಡಿತೀನಿ, ಕಾಫಿ ಇಲ್ಲಾಂದರೆ ಜ್ಯೂಸ್.
ಗೈಸ್ ಇಲ್ಲೇ ಕಾಯ್ಕೊಂಡು ಕೂತಿದ್ದೀನಲ್ವಾ, ಅದಕ್ಕೆ ಏನಾದರೂ ಆರ್ಡ್ರ್ ಮಾಡೋಣ ಅಂತ ನೋಡ್ತಾ. ನನಗಿಲ್ಲಿ ಏನು ತಗೊಳ್ಳೋದಕ್ಕೂ ಭಯ. ಯಾಕೆ ಅಂದರೆ ಅದು ಇದು ನಾವು ತಿಂದಲೇ ಇರೋ ಸೀ ಫುಡ್ ಎಲ್ಲ ಇರುತ್ತೆ ಇಲ್ಲಿ. ಸೊ ನನಗೆ ಚಿಕನ್ ತಿನ್ನೋದಕ್ಕೂ ಇಲ್ಲಿ ಭಯನೇ ಆ್ಯಕ್ಚುಲಿ. ನಾವು ಏನಾಯಿತು ಅಂದರೆ ಬಂದ ತಕ್ಷಣವೇ ರೂಮ್ ಚೆಕ್ ಇನ್ ಆಗೋಕ್ಕೆ ಅಂತ ನಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಚಿಕನ್ ಬರ್ಗರ್ ಅಂತ ಇತ್ತು. ಸೊ ಅದು ತಗೊಂಡು ತಿಂದ್ವಿ. ನನಗೆ ಚಿಕನ್ ಏನೋ ಒಂಥರ ಇತ್ತು ಅಂತ ಅನ್ನಿಸ್ತು. ಅದು ನನಗೆ ಅದು ಡಿಫ್ರೆಂಟ್ ಟೇಸ್ಟ್ ಅಂತ ಅನ್ನಿಸ್ತು ಚಿಕನ್ನು. ಆವಾಗಿಂದ ನಾನು ಚಿಕನ್ನು ಇಲ್ಲಿ ಅಷ್ಟು ತಗೋತಾ ಇಲ್ಲ. ಓನ್ಲಿ ಇಂಡಿಯನ್ ರೆಸ್ಟೋರೆಂಟಲ್ಲಿ ಚಿಕನ್ ಚೆನ್ನಾಗಿರುತ್ತೆ. ಇಂಡಿಯನ್ ರೆಸ್ಟೋರೆಂಟ್ಸ್ ಹುಡ್ಕೊಂಡು ಹೋದಾಗ ಅಲ್ಲಿ ಊಟ ಮಾಡ್ತೀನಿ ಚಿಕನ್ ಅಂತವು. ಬಿಟ್ಟರೆ ಇಲ್ಲೆಲ್ಲ ನನಗೆ ಅಷ್ಟು ನಂಬಿಕೆ ಬರ್ತಾ ಇಲ್ಲ. ಗೈಸ್ ಸಖತ್ತಾಗಿತ್ತಂತೆ ಆಟ. ವರುಣ್ ಹೇಳ್ತಾ ಇತ್ತು ಬಿಡು. 7,000 ಕೊಟ್ಟಿದ್ದಕ್ಕೂ ಏನು ಪರ್ ಹೆಡ್ 7,000 ಅಲ್ಲ 7,500 ಆ್ಯಕ್ಚುಲಿ ಪರ್ ಹೆಡ್ಡು. ನನಗೆ ಒಂದು ಭಯ ಆಯಿತು, ಇನ್ನೊಂದು ಕಾಸ್ಟ್ಲಿ ಅಂತ ನಾನು ಹೋಗಲಿಲ್ಲ. ಅಂದರೆ ನನಗೆ ಅಷ್ಟು ಕ್ರೇಜು ಇಲ್ಲ, ಜಿಪ್ಲೈನ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ, ಅದು ಒಂದು ರೀಸನ್ ಇದೆ. ಸೊ ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇದ್ದೀವಿ ಬೀಚ್ ಸೈಡು ಸನ್ಸೆಟ್ ನೋಡೋಕ್ಕೆ ಅಂತ. ನೋಡೋಣ ಇನ್ನೂ ನೆಕ್ಸ್ಟ್ ಏನೇನು ಪ್ಲ್ಯಾನ್ಸ್ ಇದೆ ಅಂತ ನಮಗೂ ಗೊತ್ತಿಲ್ಲ. ಯಾಕಂದರೆ ಲಾಸ್ಟ್ ಡೇ ಅಲ್ವಾ, ನಾವು ಲಾಸ್ಟ್ ಡೇ ಅಷ್ಟು ಕುತ್ಕೊಂಡು ಪ್ಲ್ಯಾನ್ ಹಾಕಿರಲಿಲ್ಲ. ಎಲ್ಲ ಆಟೋಮೆಟಿಕ್ ಚೆನ್ನಾಗಿ ಆಗ್ತಾ ಇದೆ. ಲೆಟ್ಸ್ ಗೋ. ಚಿಕನ್ ಐಸು ಇದು ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಆವಾಗಲೇ ತೊಗೊಂಡಿದ್ದೆರಡು ಆ್ಯಾವ್ರೇಜ್ ಇದ್ವು, ಅದಕ್ಕೆ ಚಿಕನಲ್ಲಿ ನೋಡೋಣ ಅಂತ ಬಂದಿದ್ದೀವಿ. ಫಸ್ಟ್ ಇದು ಟ್ರೈ ಮಾಡೋಣ, ಬರೋಣ. ಗೈಸ್ ಇದು ಚಿಕನ್ ಕರಿ, ಆಮೇಲೆ ರೈಸು ಚೆನ್ನಾಗಿದೆ. ಬೆಳಗ್ಗೆ ತಗೊಂಡಿದ್ದು ಅಷ್ಟು ನನಗೆ ಟೇಸ್ಟ್ ಅನಿಸ್ಲಿಲ್ಲ. ಇದು ಚೆನ್ನಾಗಿದೆ, ತಿನ್ಬೋದು ಅಲ್ವಾ. ಇದು ಪಂಡಾನ್ ಲೇಯರ್ ಕೇಕ್ ಅಂತೆ, ನೋಡೋಕೆ ಚೆನ್ನಾಗಿದ್ದಂಗಿದೆ. ಇದು ವೆಜ್ಜಾ ವೆಜ್ಜೆ ನೋಡಿ, ಸಿಂಬಲ್ ಇದೆ ಅಲ್ಲ, ಸಿಂಬಲ್ ಇದೆ ತಾನೆ ಗೈಸ್. ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ತೋರಿಸ್ತೀನಿ ಅಂತ, ಅದು ಫೋಟೋನೂ ಹಾಕ್ತೀನಿ ನಾನು ಆಮೇಲೆ. ಈ ಥರ 7 ಅಂತ ಸಿಂಬಲ್ ಇದೆ ನೋಡಿ ರೆಡ್ಡಲ್ಲಿ. ಈ ಥರ ಸಿಂಬಲ್ ಇದ್ದರೆ ವೆಜ್ ಅಂತ ಅರ್ಥ. ಈ ಕಡೆ ಇದನ್ನು ತಗೊತಿದ್ದೀನಿ, ನೋಡೋಣ ಇದು ಎಷ್ಟು ಬಾತು. 22 ಬಾತ್. ಇದು 22 ಬಾತ್. 22 ಬಾತ್ ಅಂದರೆ ಇಂಡಿಯನ್ ಕರೆನ್ಸಿ ಎಷ್ಟು? 60 ರೂಪಾಯಿ ಕೊಡ್ಬೋದಲ್ವಾ, ಕ್ವಾಂಟಿಟಿ ಇದೆ. This pandan layer cake is not vegetarian. ಆಯ್ತಾ ನೋಡಿಲ್ಲ, ಪಾಂಡನ್ ಕೇಕ್ ಇನ್ ಥೈಲ್ಯಾಂಡ್ ಆಲ್ಮೋಸ್ಟ್ ಆಲ್ವೇಸ್ ಕಂಟೈನ್ ಎಗ್ಸ್ ಮತ್ತು ನಾನ್ ವೆಜ್ ಇದು ಗೈಸ್. ಅಂದರೆ ಎಗ್ ತಿನ್ಬೋದಲ್ವ, ಯಾರೆಲ್ಲ ಎಗ್ ತಿನ್ನಲ್ಲ ಅವ್ರು ಅವಾಯ್ಡ್ ಮಾಡ್ಬೋದು. ನಾನು ಎಗ್ ತಿಂತೀನಿ. ಸೊ ನನ್ನ ಪ್ರಕಾರ ಇದು ವೆಜ್ ಟೈಪ್. ಗೈಸ್ ಇದು ವೆಜ್. ನಾವು ತುಂಬ ತೊಗೊಂಡಿದ್ದೀವಿ, ಅದಕ್ಕೆ ನಾನು ಇವಾಗ ಅದನ್ನು ತಗೋತಾ ಇಲ್ಲ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ, 2 ವಾಟರ್ ಬಾಟಲು, ಆಮೇಲೆ ಇದು, ಆಮೇಲೆ ಏನು ಎಗ್ಗಿದು ಏನಿದೆ ಎಗ್ ಕೇಕ್. ಇಷ್ಟೆಲ್ಲ ತಗೊಂಡು ನಾವು ಹೋಗ್ತಾ ಇದ್ದೀವಿ ಇವಾಗ ಕಾಟಾ ಬೀಚ್ಗೆ. ಇದು ಆ್ಯಕ್ಚುಲಿ ನಾವು ಮೊನ್ನೆನೇ ಕವರ್ ಮಾಡಬೇಕಾಗಿತ್ತು, ಬಟ್ ಕವರ್ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಹನುಮಾನ್ ವರ್ಲ್ಡ್ಗೆ ಹೋಗಿದ್ವಲ್ಲ, ಅಲ್ಲೇ ಟೈಮ್ ಆಯಿತು. ಇವಾಗ ಹೋಗ್ತಾ ಇದ್ದೀವಿ. ಇವತ್ತು ಲಾಸ್ಟ್ ಡೇ ಇನ್ ಫುಕೆಟ್. ಆಲ್ರೆಡಿ ನಮಗೆ ಬೇಜಾರಾಗ್ತಾ ಇದೆ ಫುಕೆಟ್ ಇವತ್ತು ಲಾಸ್ಟ್ ಡೇ ಅಂತ. ಯಾಕಂದರೆ ಅಷ್ಟೊಂದು ಚೆನ್ನಾಗಿತ್ತು. ಒಂದೊಂದು ದಿನ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸು. ಫುಲ್ಲು ಗಾಳಿ, ಆಮೇಲೆ ಮಾತಾಡ್ತೀನಿ. ಫುಲ್ಲು ಸಾಫ್ಟ್ ಇದೆ, ಹೆಂಗಿದೆ ಅಂತ ನೋಡೋಣ. ಇದು ಚೆನ್ನಾಗಿದೆ ಗೈಸ್.
ಬಹಳ ಚೆನ್ನಾಗಿದೆ ಇದು. ಇದ್ರೊಳಗೆ ಏನೋ ಕೊಟ್ಟಿದ್ದಾರೆ. ಏನಿದು ಗೈಸ್? ಕಾಟಾ ಬೀಚ್ ಬಂತು. ಇದೇ ಎಂಟ್ರೆನ್ಸ್. ಸಖತ್ತಾಗಿದೆ ಅಲ್ಲ ಅದು. ಗೇಮ್ಸ್ ಇದೆಯಾ? ಗೈಸ್, ಇದು ಕಾಟಾ ನೈಟ್ ಸ್ಟ್ರೀಟ್ ಮಾರ್ಕೆಟ್ ಅಂತ. ಸೊ ಇದು ಕಾಟಾ ಬೀಚಲ್ಲಿ ಇರೋದು. ಹೌ ಮಚ್? 25 baht. 25 ಬಾತ್ ಕೊಡ್ಬೋದಲ್ಲ ಅವರು? 4 ಸೆಟ್ 100 ಬಾತ್ 75 rupees. ಕೊಡ್ಬೋದ? ಮುಖಂಟಿಗೆ ಬಂದು ನೀನು ನನಗೇನು ಕೊಡಿಸ್ತಾ ಇಲ್ಲ ಅಂದರೆ ನೀನು ಎಂತ ಇರ್ಬೇಡ. ನಾನು ಕ್ಲಿಪ್ಗಳು ನೋಡ್ತಾ ಇದ್ದೀನಿ, ಚೆನ್ನಾಗಿದ್ವು. ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಿಪ್ಸ್. ಯಾವುದಾದ್ರೂ ಇಷ್ಟ ಆದರೆ ತಗೊತೀನಿ. ಅವ್ರಿಗೆ ಕೀ ಚೈನ್ ನೋಡ್ತಾ ಇದ್ದೀವಿ. 25 ಬಾತ್ ಅಂತಿದ್ದು. ಚೆನ್ನಾಗಿದೆ ಅಲ್ಲ? ಬ್ಲ್ಯಾಕ್ ರೆಡ್ ತಗೋ. ಅಲ್ಲ ಬ್ಲ್ಯಾಕ್ ತಗೋ. ನೋಡಿ ಇದು ವೇಟ್ ಇದು ನೋಡು, ಕ್ವಾಲಿಟಿ ನೋಡಿ. ಕ್ವಾಲಿಟಿ ಯಾವ್ದು ಚೆನ್ನಾಗಿದೆ? ಇದು ಸಣ್ಣನೇ ಇದು. ಗೈಸ್, ನಾನು ಇದನ್ನು ತಗೊಂಡೆ. ಇದು 25 ಬಾತ್ ಅಂದರೆ 75 ರುಪೀಸ್ ಏನೋ ಬೀಳುತ್ತೆ. ಕೊಡ್ಬೋದು ಅಂತ ಅನಿಸುತ್ತೆ. ಯಾರಿಗೆ ಕೀ ಬಂಚ್ ಬೇಕು ಅಂತ ನೋಡ್ತಾ ಇದ್ದೀವಿ. ಯಾವ್ದು ಸೆಲೆಕ್ಟ್ ಮಾಡಿದೆ? ಹಾಂ, ಯಾವ್ದು ಸೆಲೆಕ್ಟ್ ಮಾಡಿದೆ? ಚೆನ್ನಾಗಿದೆ, ಅತಿ ದೊಡ್ಡದು ಚೆನ್ನಾಗಿ ಕಾಣೋದು. ಎಲಿಫೆಂಟ್ ಚೆನ್ನಾಗಿದೆ ಅದು. ಗೈಸ್, ಕೀ ಬಂಚು ಆಮೇಲೆ ಕ್ಲಿಪ್ಸ್ ತಗೊಂಡೆ. ಇದು ನನಗೆ ತುಂಬ ಇಷ್ಟ ಆಯಿತು. ಇದು 10 ಬಾತ್ ಅಂದರೆ 30 ರುಪೀಸು. ಮೆಮೊರಿಗೆ ಅಂತ ತಗೊಂಡೆ ಇದು. ಗೈಸ್, ನಾವು ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಸ್ಟ್ರೀಟಲ್ಲಿ ವಾಕ್ ಮಾಡ್ತಾ ಇದ್ದೀವಿ, ಏನೇನಿದೆ ಏನೇನಿಲ್ಲ ಅಂತ. ಸೊ ಏನೂ ತಿನ್ನಲಿಲ್ಲ ನಾವು, ಏನೂ ತಿನ್ನೋದಕ್ಕೂ ಹೋಗಲ್ಲ ಸ್ಟ್ರೀಟಲ್ಲಿ. ಯಾಕಂದರೆ ಕಂಪ್ಲೀಟ್ಲಿ ಸೀ ಫುಡ್ ಮಿಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವೇನಾದರೂ ತಿನ್ನಂಗಿದ್ರೆ ಇಂಡಿಯನ್ ರೆಸ್ಟೋರೆಂಟ್ ಹುಡುಕಿ ರಿಸರ್ಚ್ ಮಾಡಿನೇ ಅಲ್ಲಿ ಹೋಗಿ ಪಾರ್ಸಲ್ ಏನಾದರೂ ಇದ್ರೆ ತೊಗೊತೀವಿ. ಸೊ ಹಾಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಗೈಸ್, ಬೀಚ್ ಹತ್ರನೇ ಇಂಡಿಯನ್ ರೆಸ್ಟೋರೆಂಟ್ ಸ್ವಲ್ಪ ರಿಸರ್ಚ್ ಮಾಡಿಕೊಂಡು ಬಂದಿದ್ದೀವಿ, ಪಾರ್ಸಲ್ ತೊಗೊಂಡು ಹೋಗೋಣ ಅಂತ. ಇವತ್ತಿನ ವ್ಲಾಗ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.